ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಅವತ್ತು ಹನುಮದ್ವ್ರತ ಎಂಬುದಾಗಿ ಎಲ್ಲರೂ ಆಚರಣೆ ಮಾಡಬೇಕಾದಂತಹದ್ದು. ಆ ದಿನದಲ್ಲಿ ದೇವರ ಪೂಜೆಯನ್ನ ಮಾಡಿದ ನಂತರದಲ್ಲಿ ಹೇಗೆ ಅನಂತ ವ್ರತ, ವರಮಹಾಲಕ್ಷ್ಮಿ ಮೊದಲಾದ ವ್ರತಗಳನ್ನು ಮಾಡ್ತೇವೆ, ಹಾಗೆ ಹನುಮದ್ವ್ರತವನ್ನು ಕೂಡ ನಾವು ಮಾಡಬೇಕು. ಅಲ್ಲಿಯೂ ಕೂಡ ಷೋಡಶೋಪಚಾರಗಳು, ಪೀಠ ಪೂಜಾ, ಆವರಣ ಪೂಜಾ, ಆವಾಹನ, ಆಸನ, ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪಂಚಾಮೃತ, ಶುದ್ಧೋದಕ, ವಸ್ತ್ರ, ಆಮೇಲೆ ಆಭರಣಗಳು, ಗಂಧ, ಅಕ್ಷತ, ಒಳ್ಳೆಯ ದ್ರವ್ಯಗಳು, ಹೂವುಗಳು, ಅಂಗಪೂಜಾ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ದಕ್ಷಿಣೆ, ನೀರಾಜನ, ಮಂತ್ರಪುಷ್ಪ, ಪ್ರದಕ್ಷಿಣೆ, ಹೀಗೆ ರಾಜೋಪಚಾರಗಳನ್ನ ನಾವು ಮಾಡಿ ಹನುಮಂತ ದೇವರನ್ನ ಸಂತೋಷಪಡಿಸಬೇಕು. ಈ ಹನುಮಂತ ದೇವರನ್ನ ವಿಶೇಷವಾಗಿ ನಾವು ಸಂತೋಷಪಡಿಸಬೇಕಾದದ್ದು ನಮ್ಮ ಕರ್ತವ್ಯ. ಅವರ ಅನುಗ್ರಹವಿಲ್ಲದೇನೆ ನಾವು ದೇವರನ್ನು ನೋಡುವುದಾಗ್ಲಿ, ದೇವರ ಶಾಸ್ತ್ರವನ್ನು ಓದುವುದಾಗ್ಲಿ, ವೈಷ್ಣವ ಮಾರ್ಗದಲ್ಲಿ ಇರುವುದಾಗ್ಲಿ ನಮ್ಮಿಂದ ಸರ್ವತಾ ಸಾಧ್ಯವಿಲ್ಲ. ಆದ್ದರಿಂದ ಅವರ ಅನುಗ್ರಹ ವಿಶೇಷವಾಗಿ ನಮಗೆ ಬೇಕಾಗಿದೆ. ಅವರ ಅನುಗ್ರಹಕ್ಕಾಗಿ ನಾವು ಈ ಪೂಜೆಯನ್ನ ಮಾಡಬೇಕು. ಇಂತಹ ಪೂಜೆಯನ್ನ ಮಾಡುವುದರಿಂದ ಆಯುಷ್ಯು, ಆರೋಗ್ಯ, ಪುತ್ರ, ಪೌತ್ರ, ಧನ, ಧಾನ್ಯ, ವಿದ್ಯಾದಿ ಸಕಲ ಸಂಪತ್ತುಗಳು ಕೂಡ ಬರ್ತದೆ. ಇಂತಹ ವಿಷಯದಲ್ಲಿ ಹಿಂದೆ ನಡೆದಂತಹ ಒಂದು ಘಟನೆಯನ್ನ ತಿಳಿಸಿಕೊಡ್ತಾರೆ. ಅದನ್ನ ಶೌನಕರು ಸೂತರಿಗೆ ಹೇಳ್ತಾರೆ. ಏನು ಅಂತಂದ್ರೆ, ಹಿಂದೆ ದ್ರೌಪದಿ ದೇವಿಗೂ ಮತ್ತು ಅರ್ಜುನನಿಗೂ ನಡೆದಂತಹ ಘಟನೆಯನ್ನ ಉದಾಹರಣೆ ಕೊಡ್ತಾರೆ. ದ್ರೌಪದಿ ದೇವಿಯು ಹನುಮದ್ವ್ರತವನ್ನ ಮಾಡಿ ತನ್ನ ಕೈಯಲ್ಲಿ ಒಂದು ದಾರವನ್ನ ಕಟ್ಟಿಕೊಂಡಿರ್ತಾಳೆ. ಆ ದಾರವನ್ನ ಅರ್ಜುನ ನೋಡಿ ಇದೇನು ದಾರ ಅಂತ ಹೇಳಿ ತನ್ನ ಹಣದ ಅಹಂಕಾರನೋ ಅಥವಾ ರಾಜರು ಏನೋ ಒಂದು ದಾರವನ್ನ ಕೈಯಲ್ಲಿ ಕಟ್ಟಿಕೊಂಡಿರೋದು, ಅಥವಾ ಗಂಡನನ್ನ ವಶ ಮಾಡಿಕೊಳ್ಳಬೇಕು ಅಂತ ಅನ್ನೋದಕ್ಕೆ ಕಟ್ಟಿಕೊಂಡಿದ್ದೀಯಾ ಅಂತ ಹೀಗೆ ದ್ರೌಪದಿಯನ್ನ ನಿಂದಿಸಿ ದಾರವನ್ನ ಬಿಸಾಕ್ತಾನೆ. ಬಿಸಾಕಿದ್ದರಿಂದಲೇನೆ 14 ವರ್ಷದವರೆಗೆ ವನವಾಸವನ್ನ ಮಾಡುವಂತಹ ಪ್ರಸಂಗ ಅವನಿಗೆ ಬಂತು. ಆದ್ದರಿಂದ ವ್ರತವನ್ನ ಸರ್ವಥಾ ತಿರಸ್ಕಾರ ಮಾಡಬಾರದು. ಆ ವ್ರತದ ಮತ್ತೆ ಪುನಃ ಫಲವನ್ನ ಪಡೆಯುವುದಕ್ಕಾಗಿ ಈ ವ್ರತವನ್ನ ಮಾಡು ಅಂತ ಹೇಳಿ ಯುಧಿಷ್ಠಿರನಿಗೆ ದುಃಖದಿಂದ ತಾವು ವನವಾಸದಲ್ಲಿ ಇದ್ದಾಗ ವೇದವ್ಯಾಸ ದೇವರು ತಾವಾಗಿಯೇ ಬಂದು ಈ ತರಹ ಘಟನೆ ಆಗಿದೆ ಅಂತ ಹೇಳಿದಾಗ ಆಗ ದ್ರೌಪದಿಯು ಅದನ್ನ ಸತ್ಯ ಅಂತ ಹೇಳಿ ಒಪ್ಪಿಕೊಳ್ತಾಳೆ. ಆ ಒಪ್ಪಿಕೊಂಡಾಗ ಆ ವ್ರತವನ್ನ ಮಾಡ್ರಿ ಅಂತ ಹೇಳಿ ಮಾಡಿಸಿದಾಗ ಆ ವ್ರತದಿಂದಲೇನೆ ಸಂಪೂರ್ಣವಾದ ಫಲವನ್ನ ತಾವು ಪಡಿತಾರೆ. ಅದೇ ತರಹ ಅರ್ಜುನ ಈ ಕೋತಿ ಬರೀ ಗಿಡದಲ್ಲಿ ಹಣ್ಣು ಹಂಪಲು ಇವುಗಳನ್ನ ತಿಂದುಕೊಂಡಿರೋದು, ಇದನ್ನ ಯಾಕೆ ನಾನು ರಥದಲ್ಲಿ ಕಟ್ಟಿಕೊಳ್ಳಬೇಕು, ಈ ಕೋತಿಯ ಚಿತ್ರವನ್ನು ಯಾಕೆ ನಾನು ಹಾಕಿಕೊಳ್ಳಬೇಕು, ಹೀಗೆ ಅವನು ನಿಂದೆಯನ್ನು ಮಾಡಿದಾಗ ಆ ರಾಜ್ಯ ಅವನಿಗೆ ಕೈ ಬಿಟ್ಟು ಹೋಗತ್ತೆ. ವನವಾಸಕ್ಕೆ ಹೋಗ್ತಾರೆ, ಕಷ್ಟವನ್ನ ಅನುಭವಿಸ್ತಾರೆ. ಆದ್ದರಿಂದ ಆ ಹನುಮಂತ ದೇವರ ನಿಂದೆಯನ್ನು ಮಾಡಿದರೆ ಸರ್ವಥಾ ನಮ್ಮ ಉದ್ಧಾರ ಆಗುವುದಿಲ್ಲ. ಆದ್ದರಿಂದ ಸುಮಾರು 13 ವರ್ಷಗಳವರೆಗೆ ಅವರು ವಾನಪ್ರಸ್ಥವನ್ನ ಅನುಭವಿಸಿ ದುಃಖವನ್ನ ಮಾಡಿದರು. ಅಂತಹ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಹೇಳಿದಂತೆ ಈ ವ್ರತವನ್ನ ಆಚರಣೆ ಮಾಡಿ ಆಮೇಲೆ ಮುಖ್ಯಪ್ರಾಣ ದೇವರ ಅನುಗ್ರಹವನ್ನ ಪಡೆದು ವಿಶೇಷವಾಗಿ ರಾಜ್ಯವನ್ನ, ಯುದ್ಧವನ್ನ ಗೆದ್ದರು ಅಂತೆಂಬುವಂತಹ ವಿಷಯವನ್ನ ವೇದವ್ಯಾಸ ದೇವರು ಯುಧಿಷ್ಠಿರನಿಗೆ ಉಪದೇಶ ಮಾಡಿದರು ಎನ್ನುವುದಾಗಿ ಶೌನಕರಿಗೆ ಸೂತರು ಹೇಳುವಂತಹ ವಿಷಯ ಈ ಹನುಮದ್ವ್ರತ. ಆದ್ದರಿಂದ ನಮ್ಮ ಮನೆಯಲ್ಲಿ ಸಂಪ್ರದಾಯವಿಲ್ಲ ಎಂಬುವಂತಹದ್ದನ್ನ ಹೇಳುವುದು ಸಹಜ. ಆದರೆ ಹನುಮಂತ ದೇವರ ಪೂಜೆಯನ್ನು ಮಾಡುವುದು ಯಾವ ತರಹದ ತಪ್ಪೂ ಕೂಡ ಇಲ್ಲ.
ಅವಶ್ಯವಾಗಿ ಮಾಡಿ ಆ ಹನುಮಂತ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೆನ್ನುವುದಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.